ಪಂಚಪರಮಿಷ್ಠಿಗಳು ಭಾಗ 1. ಪಂಚಪರಮಿಷ್ಠಿಗಳು ಭಾಗ 1. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ಸಮಸ್ತ ನನ್ನ ಗುರುಗಳಿಗೆ ಜಯವಾಗಲಿ. ಈಗ ನೀವು ಕೇಳ್ತಿದ್ದೀರಿ ಪಂಚಪರಮಿಷ್ಠಿ ಭಾಗ 1. ಇನ್ನು ಮುಂದೆ ಅನೇಕ ಭಾಗ ಮುಂದೆ ಆಗುವುದಿದ್ದಾವೆ. ಇದೀಗ ಭಾಗ 1ರಲ್ಲಿ ಕೇಳ್ತಾ ಇದ್ದೀರಿ. ಮತ್ತು ಈ ಎಲ್ಲ ಭಾಗಗಳನ್ನು ನಿಮಗೆ ಕೇವಲ 20 ನಿಮಿಷ ಮಾತ್ರ ಮಾಡಲಾಗುತ್ತದೆ. ಯಾಕೆಂದರೆ ಅದನ್ನು ಬಹಳ ಸಮಯದವರೆಗೆ ಮಾಡಿದರೆ ಅಷ್ಟು ನೆನಪಿನ ಶಕ್ತಿ ಇಡಲಿಕ್ಕೆ ಆಗುವುದಿಲ್ಲ ನಿಮಗೆ. ಆದ್ದರಿಂದ ಅಷ್ಟನ್ನು ಮಾತ್ರ ಮಾಡಿಕೊಡುತ್ತೇನೆ. ಮತ್ತು ಇನ್ನೊಂದು ವಿಷಯ ನನಗೆ ಆಮೇಲೆ ಮರ್ತೋಗ್ತದೆ, ಈಗಲೇ ಹೇಳ್ತೀನಿ ಕೇಳ್ರಿ. ಈಗ ಒಂದು 2-3 ನಿಮಿಷ ಅದರ ಪೀಠಿಕೆಯನ್ನು ಹೇಳಿ ನಾನು ಆನಂತರ ಈ ಭಾಗಗಳನ್ನು ಒಂದು ಪ್ರಶ್ನೆ ಉತ್ತರ ಈ ರೂಪದಲ್ಲಿ ಮಾಡಿಕೊಡುತ್ತೇನೆ. ಯಾಕೆಂದರೆ ನೇರವಾಗಿ ನಿಮಗೆ ಹೇಳುತ್ತಾ ಹೋದರೆ, ಅಂದರೆ ನೇರವಾಗಿ ವ್ಯಾಖ್ಯಾನ ಮಾಡಿದ ರೀತಿ ಇದನ್ನು ಹೇಳುತ್ತಾ ಹೋದರೆ ನಿಮಗೆ ಅದು ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಮತ್ತು ನಿಮಗೆ ಸರಳ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಪ್ರಶ್ನೆ ಮತ್ತು ಉತ್ತರಗಳಲ್ಲಿ ಇದನ್ನು ಮಾಡುವಂತಹ ಪ್ರಯತ್ನ ಮಾಡುತ್ತೇನೆ. ಮತ್ತು ಈಗಲೇ ನೆನಪಿಟ್ಕೊಡ್ರಿ, 65 ಪ್ರಶ್ನೆಗಳವರೆಗೆ ಸಾಮಾನ್ಯ ವಿಷಯಗಳನ್ನು ಮಾಡಲಾಗುತ್ತದೆ. 65 ಪ್ರಶ್ನೆಗಳ ನಂತರ ಪಂಚಪರಮಿಷ್ಠಿಗಳ ಮೂಲ ಗುಣಗಳನ್ನು ಮಾಡಲಾಗ್ತದೆ. ಆದ್ದರಿಂದ ನೀವು ಬಹಳ ಮಹತ್ವಪೂರ್ಣವಾಗಿ ಈಗ ಇದನ್ನು ಕೇಳ್ತಾ ಹೋಗಬೇಕಾಗ್ತದೆ. ಕೆಲವೊಂದು ವಿಷಯಗಳು ಈಗ ನಿಮಗೆ ಅಂದರೆ 65 ಪ್ರಶ್ನೆಗಳವರೆಗೆ ನಿಮಗೆ ಈ ವಿಷಯಗಳನ್ನು ನಾವು ಕೇಳಿದ್ದೀವಿ, ನಮಗೆ ಗೊತ್ತಿದೆ, ಇದ್ಯಾಕೆ ನಾವು ಕೇಳೋಣ ಅಂತ ಹೇಳಿ ನೀವು ಏನಾರು ಅದನ್ನು ಕೇಳೋದನ್ನು ನಿಲ್ಲಿಸಿ ಬಿಡಬಹುದು. ಆ ಥರ ಮಾಡಬೇಡ್ರಿ. ಯಾಕೆಂದರೆ ಮುಂದೆ ಅವರ ಮೂಲ ಗುಣಗಳು ಏನು ಬರ್ತವೆ ಮುಂದಿನ ಭಾಗಗಳಲ್ಲಿ, ಅದು ಅತ್ಯಂತ ಮಹತ್ವಪೂರ್ಣ ವಿಷಯ. ಆದ್ದರಿಂದ ಅದು ಎಲ್ಲ ಕಡೆಗೆ ನಿಮಗೆ ಸಿಗುವುದಿಲ್ಲ. ಅದರಿಂದ ನೀವು ವಂಚಿತರು ಆಗಬೇಡ್ರಿ. ವಿಷಯ ಪ್ರಾರಂಭ ನೋಡಿ. ಸಾಮಾನ್ಯವಾಗಿ ಜೈನರು ಎಲ್ಲರೂ ನಮೋಕಾರ ಮಂತ್ರದ ಜಪ ಮಾಡುತ್ತಾರೆ. ಆದರೆ ಪಂಚಪರಮೇಷ್ಠಿಗಳ ಗುಣಗಳ ಬಗ್ಗೆ ಅನೇಕ ಜನರಿಗೆ ತಿಳುವಳಿಕೆ ಇರುವುದಿಲ್ಲ. ಅದರ ನಿಖರವಾದ ಜ್ಞಾನ ಆಗದ ಕಾರಣ ಜಪ ಮಾಡುವ ವ್ಯಕ್ತಿಯ ಉದ್ದೇಶ ಕೂಡ ಬೇರೆ ಬೇರೆ ಆಗುತ್ತದೆ. ಉದ್ದೇಶ ಬೇರೆ ಬೇರೆ ಆದಾಗ ಅದರ ಫಲಗಳಲ್ಲಿಯೂ ಕೂಡ ಭಿನ್ನತೆ ಕಂಡುಬರುತ್ತದೆ. ಕೆಲವರ ಉದ್ದೇಶ ಕರ್ಮನಾಶಕ್ಕಾಗಿ ಮೋಕ್ಷ ಪ್ರಾಪ್ತಿಗಾಗಿರುತ್ತದೆ. ಇದು ಸತ್ಯ ಇದೆ, ಇದು ಮಾಡಲೇಬೇಕಾದ ಕೆಲಸ ಇದೆ, ಇದು ಸಮ್ಯಕ್ಕಿದೆ. ಆದರೆ ಕೆಲವರ ಉದ್ದೇಶ ಇಂದ್ರಿಯ ಸುಖಗಳಾದ ಹೊಲ, ಮನೆ, ಗದ್ದೆ, ವ್ಯಾಪಾರ, ಪುತ್ರ ಪ್ರಾಪ್ತಿ, ಧನ ಪ್ರಾಪ್ತಿ, ಕೀರ್ತಿ ಪ್ರಾಪ್ತಿ ಆಗಲಿ, ಶಾರೀರಿಕ ರೋಗಗಳು ನಮ್ಮಿಂದ ಹೊರಟು ಹೋಗಲಿ, ಅಂದರೆ ನಮಗೆ ಆರೋಗ್ಯ ಪ್ರಾಪ್ತಿ ಆಗಲಿ, ಮಾನಸಿಕ ಒತ್ತಡದಿಂದ ನಮ್ಮ ಬಿಡುಗಡೆ ಆಗಲಿ, ನಮ್ಮ ಶತ್ರುಗಳು ನಾಶ ಆಗಿ ಹೋಗಲಿ. ಈ ರೀತಿ ಅನೇಕ ಉದ್ದೇಶ ಇರುತ್ತದೆ. ಈ ರೀತಿ ಅನೇಕ ಉದ್ದೇಶಗಳನ್ನು ನಮಗೆ ನಾವಾಗಿಯೇ ಕಲ್ಪಿಸಿಕೊಂಡು ಅಥವಾ ಬೇರೆಯವರ ಉಪದೇಶ ಗ್ರಹಿಸಿ ಈ ರೀತಿ ಮಾಡುತ್ತಾ ಇರುತ್ತೇವೆ. ಕೆಲವು ವೇಳೆ ನಾವು ಲೆಕ್ಕ ಬರ್ತಿಗಾಗಿಯೇ ವೇಗವಾಗಿ ಜಪ ಮಾಡಿ ಮುಗಿಸಿ ವಿಶ್ರಾಂತರಾಗುತ್ತೇವೆ ಅಲ್ವಾ? ಹಾಗೆ ಆಗಬಾರದು ಅಲ್ವಾ? ಪಂಚಪರಮೇಷ್ಠಿಗಳ ನಮೋಕಾರ ಮಂತ್ರ ಜಪಿಸುವಾಗ ಅವರ ಗುಣಗಳ ಬಗ್ಗೆ ನಮಗೆ ಏನಾದರೂ ತಿಳುವಳಿಕೆ ಇದ್ದರೆ ಅವರ ಬಗ್ಗೆ ಅತಿ ಆಸಕ್ತಿ, ಭಕ್ತಿ, ಶ್ರದ್ಧೆ, ವಿನಯ, ಗೌರವ ಉತ್ಪನ್ನ ಆಗ್ತದೆ. ಅದರ ಫಲಸ್ವರೂಪವಾಗಿ ನಮ್ಮ ಭಾವನೆ ಅತಿ ಉಜ್ವಲ, ಸ್ವಚ್ಛ ಆಗುತ್ತದೆ. ಆಗ ನಮ್ಮ ಆತ್ಮ ಪ್ರದೇಶದಲ್ಲಿ ಅಸಂಖ್ಯ ಭವಗಳಲ್ಲಿ ನಾವಾಗಿಯೇ ಮಿಥ್ಯಾತ್ವ ಅವಸ್ಥೆಯಲ್ಲಿ ಬಂಧಿಸಿಕೊಂಡಂತಹ ಅನಂತ ಕರ್ಮ ಪರಮಾಣುಗಳು ನಿರ್ಜರೆ ಆಗುತ್ತವೆ. ಜೊತೆಯಲ್ಲಿಯೇ ಸಾತಿಶಯ ಪುಣ್ಯ ಬಂಧ ಕೂಡ ಆಗುತ್ತಾ ಇರುತ್ತದೆ. ಸಮ್ಯಕ್ ದರ್ಶನದ ಶುದ್ಧಿ ಮತ್ತು ಚಾರಿತ್ರ್ಯದ ಶುದ್ಧಿಯು ಪಂಚಪರಮೇಷ್ಠಿಗಳ ಗುಣಗಾನದಿಂದ ಆಗುತ್ತದೆ. ಹೀಗೆ ಇದೆಯಾ ವಿಷಯ? ಹಾಗಾದರೆ ಹೀಗೆ ವಿಷಯ ಇದ್ದರೆ ಈಗ ನಾವು ಮತ್ತೆ ನೀವು ಏನು ಮಾಡಬೇಕಪ್ಪ ಅಂದರೆ ಎಲ್ಲದಕ್ಕೂ ಮೊದಲು ಪಂಚಪರಮೇಷ್ಠಿಗಳ ಗುಣಗಳ ಬಗ್ಗೆ ತಿಳಿಯಬೇಕು. ಅದು ಯಾವುದೇ ವಸ್ತು ಇರಲಿ ಬೇಕಾರೆ ಅದರ ಗುಣಗಳ ಬಗ್ಗೆ ತಿಳಿಯದೆ ನಮಗೆ ಅದರ ಬಗ್ಗೆ ಪ್ರೀತಿ, ವಿಶ್ವಾಸ, ಗೌರವ ಬರೋದಕ್ಕೆ ಸಾಧ್ಯ ಇಲ್ಲ. ಅದು ಯಾವುದೋ ಒಂದು ಕೆಲಸ ಅಂತ ಹೇಳಿ ನಾವು ಕೆಲಸ ಮಾಡಿ ಮುಗಿಸ್ಬೋದು. ಆದರೆ ಅದನ್ನು ಯಾವುದೋ ಒಂದು ಗಾದೆ ಹೇಳ್ತಾರೆ, ಏನಂದರೆ ಹರಕೆ ತೀರಿಸುವುದು ಅಂತ ಹೇಳಿ. ಅಂದರೆ ಹರಕೆ ಇತ್ತಂತೆ, ಅದನ್ನು ತೀರಿಸಿಬಿಟ್ರೆ ಅಲ್ಲಿಗೆ ಮುಗಿಯಿತು. ಹಾಗಲ್ಲ, ಆ ರೀತಿ ಅಲ್ಲ. ಅಕಸ್ಮಾತ್ ನಮಗೇನಾರ ಅವರ ಗುಣಗಳ ಬಗ್ಗೆ ಪರಿಚಯ ಆದರೆ ನಾವು ಆ ರೀತಿ ಮಾಡೋದಿಲ್ಲ.
ನಮ್ಮದು ಕೆಲಸ ಆಯ್ತಪ್ಪ ಸಾಕು ಅಂತೇಳಿ ನಾವು ಅಲ್ಲಿಗೆ ಬಿಡುವುದಿಲ್ಲ ಅಲ್ವಾ. ಈಗ ಹಾಗಾದರೆ ಪಂಚಪರಮೇಷ್ಠಿಗಳ ಗುಣಗಳ ಭಾಳ ದೊಡ್ಡ ವಿಸ್ತಾರ ವಿಷಯ ನಿಮಗೆ ಏನಾರು ಅಕಸ್ಮಾತ್ ಬೇಕು ಅಂದ ಪಕ್ಷದಲ್ಲಿ, ಯಾರಿಗಾರು ಆ ರೀತಿ ಆಸಕ್ತಿ ಇದ್ದಲ್ಲಿ ತಾವುಗಳು ಜಿನವಾಣಿ ಮಹಾಶಾಸ್ತ್ರದಿಂದ ಮತ್ತು ಸಮ್ಯಕ್ ವಿದ್ವಾಂಸ ನನ್ನ ಹಿರಿಯ ಗುರುಗಳಿಂದ ವಿನಯದಿಂದ ಹೋಗಿ ಕೇಳಿ ತಿಳಿಯಬೇಕಾಗುತ್ತದೆ. ಆದರೆ ಇಲ್ಲಿ ಅಷ್ಟು ವಿಷಯ ಇಲ್ಲಿ ಹೇಳೋದಿಲ್ಲ. ಇಲ್ಲಿ ಅತಿ ಸಂಕ್ಷಿಪ್ತವಾಗಿ ನಮ್ಮ ಅಲ್ಪ ಜ್ಞಾನಕ್ಕೆ ಅನುಸರಿಸಿ ಹೇಳಲಾಗ್ತದೆ. ಆದ್ದರಿಂದ ಸ್ವಲ್ಪ ಗಮನ ಕೊಟ್ಟು ವೇಗವಾಗಿ ನೀವು ಕೇಳ್ತಾ ಹೋಗ್ರಿ. ಆದರೆ ಒಂದು ಮುಖ್ಯ ವಿಷಯ ಅಂದರೆ ನಿಮ್ಮ ಕೈಯಲ್ಲಿ ಪುಸ್ತಕ ಮತ್ತು ಲೇಖನಿ ಅಂದರೆ ಪುಸ್ತಕ ಮತ್ತು ಪೆನ್ನು ಇರಲೇಬೇಕು. ಯಾಕೆಂದರೆ ಎಷ್ಟೋ ವಿಷಯಗಳು ನಿಮಗೆ ಗೊತ್ತಿರ್ತವೆ, ಎಷ್ಟೋ ವಿಷಯಗಳು ಗೊತ್ತಿರುವುದಿಲ್ಲ. ಆ ಗೊತ್ತಿಲ್ಲದ ಸ್ಥಳದಲ್ಲಿ ನೀವು ಬರ್ಕೋಬೇಕಾಗುತ್ತೆ ಅಲ್ವಾ. ಹೌದು, ಅದಕ್ಕೋಸ್ಕರ ಏನು ಬೇಕು ನಿಮಗೀಗ? ಪುಸ್ತಕ ಮತ್ತು ಲೇಖನಿ ನಿಮ್ಮ ಕೈಯಲ್ಲಿ ಇರಲೇಬೇಕು. ಅದಾದ ನಂತರನೇ ಈ ಪ್ರಶ್ನೋತ್ತರಗಳು ಪ್ರಾರಂಭ ಆಗುತ್ತವೆ. ಅರ್ಥ ಆಯ್ತಪ್ಪ? ಈಗಿದ ನಿಮ್ಗೆ ನಡೀತಾ ಇದೆ ಪಂಚಪರಮೇಷ್ಠಿಗಳು ಭಾಗ 1. ಇನ್ನು ಮುಂದೆ ಅನೇಕ ಭಾಗ ಆಗವಿದ್ದಾವೆ. ಇದನ್ನೊಂದೇ ಕೇಳಿಬಿಡ್ಬೇಡ್ರಿ. ಪ್ರಾರಂಭ ಮಾಡಪ್ಪ ಹಾಗಾರೆ. ಪ್ರಾರಂಭ. ಪ್ರಶ್ನೆ ಮತ್ತು ಉತ್ತರಗಳು ಪ್ರಾರಂಭ. ಏಕೆಂದರೆ ನಿಮಗೆ ವ್ಯಾಖ್ಯಾನ ರೀತಿಯಲ್ಲಿ ಹೇಳ್ತಾ ಹೋದ್ರೆ ಅದು ಒಂದು ಸರಿಯಾಗಲಿಕ್ಕಿಲ್ಲ ಅಂಥೇಳಿ ಒಂದು ಹೊಸ ಪದ್ಧತಿಯಲ್ಲಿ ನಿಮಗೆ ಹೇಳೋಣ ಅಂಥೇಳಿ ಪ್ರಶ್ನೆ ಮತ್ತು ಉತ್ತರದಲ್ಲಿ ನಿಮಗೆ ಹೇಳಲಾಗ್ತದೆ. ಆವಾಗ ನಿಮಗೆ ನೆನಪಿಟ್ಟುಕೊಳ್ಳೋದಕ್ಕೂ ಸುಲಭ ಆಗ್ತದೆ. ಒಂದು ಉದಾಹರಣೆಗೆ 30 ಸಂಖ್ಯೆಯ ಪ್ರಶ್ನೆ ಒಳಗಡೆ ಹೀಗೆ ಇತ್ತಲ್ಲ ಅಂತ ಹೇಳಿ ಒಂದು ನಿಮಗೆ ನೆನಪಿಟ್ಕೊಳ್ಳೋದಕ್ಕೂ ಕೂಡ ಒಂದು ಸ್ವಲ್ಪ ಅನುಕೂಲ ಆಗ್ತದೆ. ಅದಕ್ಕೋಸ್ಕರ ಇದನ್ನು ಮಾಡಲಾಗ್ತದೆ. ಅರ್ಥ ಆಯಿತು? ಪ್ರಾರಂಭ. ಪ್ರಶ್ನೆ 1. ಪಂಚಪರಮೇಷ್ಠಿಗಳು ಯಾರು? ಉತ್ತರ: ಅರಿಹಂತರು, ಸಿದ್ಧರು, ಆಚಾರ್ಯರು, ಉಪಾಧ್ಯಾಯರು, ಸರ್ವಸಾಧುಗಳು. ಪ್ರಶ್ನೆ 2. ಅರಿಹಂತರು ಅಂದರೆ ಯಾರು? ಉತ್ತರ: 4 ಘಾತೀಯ ಕರ್ಮಗಳನ್ನು ನಾಶ ಮಾಡಿದವರನ್ನು ಅರಿಹಂತರು ಎನ್ನುತ್ತಾರೆ. ಪ್ರಶ್ನೆ 3. ಸಿದ್ಧರು ಅಂದರೆ ಯಾರು? ಉತ್ತರ: 8 ಕರ್ಮಗಳನ್ನು ನಾಶ ಮಾಡಿದವರನ್ನು ಸಿದ್ಧರು ಅನ್ನುತ್ತಾರೆ. ಪ್ರಶ್ನೆ 4. ಆಚಾರ್ಯರು ಅಂದರೆ ಯಾರು? ಉತ್ತರ: ಮುನಿ ಸಂಘದ ನಾಯಕರಾಗಿ ದೀಕ್ಷೆ, ಪ್ರಾಯಶ್ಚಿತ, ಆಚರಣೆ ಕೊಡುವವರನ್ನು ಆಚಾರ್ಯರು ಎನ್ನುತ್ತಾರೆ. ಪ್ರಶ್ನೆ 5. ಉಪಾಧ್ಯಾಯರು ಅಂದರೆ ಯಾರು? ಉತ್ತರ: ದ್ವಾದಶಾಂಗ ಶಾಸ್ತ್ರದ ಜ್ಞಾನಿಗಳು, ಸಂಘದ ಮುನಿಗಳಿಗೆ ಶಾಸ್ತ್ರ ಓದಿಸುವವರನ್ನು ಉಪಾಧ್ಯಾಯರು ಅನ್ನುತ್ತಾರೆ. ಪ್ರಶ್ನೆ 6. ಸರ್ವಸಾಧುಗಳು ಅಂದರೆ ಯಾರು? ಉತ್ತರ: ಜ್ಞಾನ, ಧ್ಯಾನ, ತಪದಲ್ಲಿ ನಿರತ ದಿಗಂಬರ ಮುನಿಗಳನ್ನು ಸರ್ವಸಾಧುಗಳು ಎಂದು ಹೇಳುತ್ತಾರೆ. ಪ್ರಶ್ನೆ 7. ಅರಿಹಂತರಿಗೆ ಬೇರೆ ಬೇರೆ ಹೆಸರುಗಳು ಇವೆಯೇ? ಉತ್ತರ: ಇದೆ. ಅರಿಹಂತ, ಅರಹಂತ, ಅರುಹ. ಪ್ರಶ್ನೆ 8. ಅರಿಹಂತ ಶಬ್ದದ ಅರ್ಥ ಏನು? ಉತ್ತರ: ಅರಿ ಅಂದರೆ ಶತ್ರು, ಹಂತ ಅಂದರೆ ಘಾತ ಮಾಡಿದವನು. ಪ್ರಶ್ನೆ 9. ಶತ್ರು ಮಿತ್ರರಲ್ಲಿ ಸಮಭಾವಿ ಮುನಿರಾಜರು ಶತ್ರುಗಳನ್ನು ಹೇಗೆ ಘಾತ ಮಾಡಿದರು? ಉತ್ತರ: ಇಲ್ಲಿ ಶತ್ರು ಅಂದರೆ ಅರ್ಥ ತನ್ನ ಆತ್ಮನನ್ನು ಪರಾಧೀನಗೊಳಿಸಿದಂತಹ ಪುದ್ಗಲ ಕರ್ಮ ಪರಮಾಣುಗಳನ್ನು ಘೋರ ತಪದ ಬಲದಿಂದ ಆತ್ಮ ಪ್ರದೇಶದಿಂದ ಹೊರಗೆ ಅಟ್ಟಿದ ಮಹಾಸುಭಟನು ಎಂದು ಅರ್ಥ. ಅವರು ಯಾವುದೇ ಜೀವಗಳನ್ನು ಘಾತ ಮಾಡಿಲ್ಲ, ಕರ್ಮಗಳನ್ನು ಹೊರಹಾಕಿದರು ಅಷ್ಟೇ. ಪ್ರಶ್ನೆ 10.
ಅರಹಂತ ಶಬ್ದದ ಅರ್ಥ ಏನು? ಉತ್ತರ: ಪೂಜೆಗೆ ಅರ್ಹ, ಯೋಗ್ಯ. ಅಂದರೆ ಆತ್ಮಪ್ರದೇಶದಲ್ಲಿ ಮೋಹನೀಯ ಕರ್ಮದ ಉದಯ ಇರುವ ಎಲ್ಲ ಸಂಸಾರಿ ಜೀವಿಗಳಿಂದ ಪೂಜಿಸಿಕೊಳ್ಳುವ ಅರ್ಹತೆಯನ್ನು ಪಡೆದವನು ಅರಹಂತ. ಪ್ರಶ್ನೆ 11. ನಾವು ಯಾವ ಶಬ್ದವನ್ನು ಸ್ವೀಕರಿಸಬೇಕು? ಉತ್ತರ: ಅರಿಹಂತ, ಅರಹಂತ, ಅರುಹ ಯಾವುದೇ ಶಬ್ದ ಶಾಸ್ತ್ರದಲ್ಲಿ ಬಂದರೂ ಕೂಡ ಸ್ವೀಕರಿಸಬೇಕು. ಪ್ರಶ್ನೆ 12. ಹೀಗೆ ಯಾಕೆ, ಹೇಗೆ ಆಗುತ್ತದೆ? ಉತ್ತರ: ಜಿನುವಾಣಿ ಅಗಾಧ ಸಮುದ್ರ ಇದೆ. ಒಂದೇ ವಸ್ತುವಿನಲ್ಲಿ ಅನೇಕ ಉತ್ತಮ ಪೂಜ್ಯ ಗುಣಗಳು ಇರುವುದರಿಂದ ಶಬ್ದ ಮತ್ತು ಅರ್ಥ ಕೂಡ ವಿಸ್ತರಿಸಲ್ಪಡುತ್ತದೆ. ಪ್ರಶ್ನೆ 13. ಮೂಲ ಕರ್ಮ ಪ್ರಕೃತಿಗಳು ಎಷ್ಟು ಇದ್ದಾವೆ? ಉತ್ತರ: 8 ಇದ್ದಾವೆ. ಪ್ರಶ್ನೆ 14. 8 ಪ್ರಕಾರ ಕರ್ಮಗಳು ಯಾವುವು? ಉತ್ತರ: ಜ್ಞಾನಾವರಣೀಯ, ದರ್ಶನಾವರಣೀಯ, ವೇದನೀಯ, ಮೋಹನೀಯ, ಆಯು, ನಾಮ, ಗೋತ್ರ, ಅಂತರಾಯ. ಪ್ರಶ್ನೆ 15. ಜ್ಞಾನಾವರಣೀಯ ಕರ್ಮ ಅಂದರೆ ಏನು? ಉತ್ತರ: ಜೀವದ ಜ್ಞಾನವನ್ನು ಆವರಣ ಮಾಡುತ್ತದೆ, ಅಂದರೆ ಮುಚ್ಚುತ್ತದೆ. ಅದನ್ನು ಜ್ಞಾನಾವರಣೀಯ ಕರ್ಮ ಅನ್ನುತ್ತಾರೆ. ಪ್ರಶ್ನೆ 16. ದರ್ಶನಾವರಣೀಯ ಕರ್ಮ ಅಂದರೆ ಏನು? ಉತ್ತರ: ಜೀವದ ದರ್ಶನವನ್ನು ಮುಚ್ಚುತ್ತದೆ, ಅಂದರೆ ಆವರಣ ಮಾಡುತ್ತದೆ. ಅದನ್ನು ದರ್ಶನಾವರಣ ಕರ್ಮ ಅಥವಾ ದರ್ಶನಾವರಣೀಯ ಕರ್ಮ ಅನ್ನುತ್ತಾರೆ. ಪ್ರಶ್ನೆ 17. ವೇದನೀಯ ಕರ್ಮ ಏನು ಮಾಡುತ್ತದೆ? ಉತ್ತರ: ವೇದನೀಯ ಕರ್ಮವು ಜೀವಕ್ಕೆ ಇಂದ್ರಿಯದ ಸುಖ ದುಃಖಗಳ ಅನುಭವ ಮಾಡಿಸುತ್ತದೆ. ಪ್ರಶ್ನೆ 18. ಮೋಹನೀಯ ಕರ್ಮ ಏನು ಮಾಡುತ್ತದೆ? ಉತ್ತರ: ಮೋಹನೀಯ ಕರ್ಮವು ಜೀವದ ಸಮ್ಯಕ್ತ್ವ ಮತ್ತು ಚಾರಿತ್ರ್ಯದ ಘಾತ ಮಾಡುತ್ತದೆ. ಪ್ರಶ್ನೆ 19. ಆಯುಕರ್ಮ ಏನು ಮಾಡುತ್ತದೆ? ಉತ್ತರ: ಆಯುಕರ್ಮ ಜೀವವನ್ನು 4 ಗತಿಗಳಲ್ಲಿ ಯಾವುದಾದರೊಂದು ಗತಿಯಲ್ಲಿ ಬಂಧಿಸಿ ಇಡುತ್ತದೆ. ಪ್ರಶ್ನೆ 20. ನಾಮಕರ್ಮ ಏನು ಮಾಡುತ್ತದೆ? ಉತ್ತರ: ನಾಮಕರ್ಮವು ಜೀವಕ್ಕೆ ನಾನಾ ಪ್ರಕಾರದ ಶರೀರಗಳನ್ನು ಧಾರಣೆ ಮಾಡಿಸುತ್ತದೆ. ಪ್ರಶ್ನೆ 21. ಗೋತ್ರಕರ್ಮ ಏನು ಮಾಡುತ್ತದೆ? ಉತ್ತರ: ಗೋತ್ರಕರ್ಮವು ಜೀವವನ್ನು ಉಚ್ಚ ಮತ್ತು ನೀಚ ಕುಲದಲ್ಲಿ ಹುಟ್ಟಿಸುತ್ತದೆ. ಪ್ರಶ್ನೆ 22. ಅಂತರಾಯ ಕರ್ಮ ಅಂದರೆ ಏನು? ಉತ್ತರ: ಅಂತರಾಯ ಕರ್ಮವು ಜೀವಕ್ಕೆ ದಾನ, ಲಾಭ, ಭೋಗ, ಉಪಭೋಗ ವೀರ್ಯಗಳಲ್ಲಿ ಅಡ್ಡಿ ಮಾಡುತ್ತದೆ. ಪ್ರಶ್ನೆ 23. 8 ಕರ್ಮಗಳ ಭೇದಗಳು ಇವೆಯೇ? ಅವು ಯಾವುವು? ಉತ್ತರ: ಜ್ಞಾನಾವರಣೀಯ ಕರ್ಮದ್ದು 5 ಭೇದಗಳು, ದರ್ಶನಾವರಣೀಯ ಕರ್ಮದ್ದು 9 ಭೇದಗಳು, ವೇದನೀಯ ಕರ್ಮದ್ದು 2 ಭೇದಗಳು, ಮೋಹನೀಯ ಕರ್ಮದ್ದು 28 ಭೇದಗಳು, ಆಯುಕರ್ಮದ್ದು 4 ಭೇದಗಳು, ನಾಮಕರ್ಮದ್ದು 93 ಭೇದಗಳು, ಗೋತ್ರಕರ್ಮದ್ದು 2 ಭೇದಗಳು, ಅಂತರಾಯ ಕರ್ಮದ್ದು 5 ಭೇದಗಳು. ಒಟ್ಟು 148. ಮತ್ತು ಇದರ ಪ್ರಭೇದಗಳು ಮುಂದೆ ಹೋಗ್ತಾ ಅಸಂಖ್ಯಾತ್ ಇಲ್ಲಿ ಇದ್ದಾವೆ. ಆದರೆ ಇಲ್ಲಿ ವಿಸ್ತಾರಕ್ಕೆ ಅವಕಾಶ ಇಲ್ಲ. ಇಲ್ಲಿ ಒಂದು ಸಣ್ಣ ಸೂಚನೆ ಕೇಳ್ರಿ.
ಒಂದು ಸಣ್ಣ ಸೂಚನೆಯಲ್ಲಿ ಪ್ರಶ್ನೋತ್ತರಗಳನ್ನು ನಿಲ್ಲಿಸಿ ಒಂದು ಸೂಚನೆ ಕೇಳ್ರಿ, ಬಹಳ ಮಹತ್ವಪೂರ್ಣ ವಿಷಯ. ಅಕಸ್ಮಾತ್ ಇಲ್ಲಿ ನಿಮಗೆ ಯಾರಿಗಾದರೂ ಕರ್ಮಗಳ ಬಗ್ಗೆ ವಿಸ್ತಾರವಾದ ತಿಳುವಳಿಕೆ ಬೇಕಾದ ಪಕ್ಷದಲ್ಲಿ ನೀವು ಏನು ಮಾಡಿರಿ ಅಂತಂದರೆ ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರಿಗೆ ಹೋಗ್ರಿ. ಅಲ್ಲಿ ಸರ್ಚಿಗೆ ಬರ್ರಿ, ಪ್ಲೇಸ್ಟೋರಿಗೆ ಹೋಗ್ರಿ. ಅಲ್ಲಿ ವಾಯ್ಸ್ ಕೊಡ್ರಿ ಅಥವಾ ಟೈಪ್ ಮಾಡಿರಿ ವಿದ್ಯಾಭೂಷಣ್ ಮಹಾರಾಜ್ ಅಷ್ಟೇ. ಏನು ಬೇರೆ ಏನು ಹೊಡಿಬೇಡ್ರಿ, ವಿದ್ಯಾಭೂಷಣ್ ಮಹಾರಾಜ್ ಅಷ್ಟೇ. ಅರ್ಥ ಆಯಿತು? ಆವಾಗ ನಿಮಗೆ ಅಲ್ಲಿ ಸಣ್ಣ ಫೋಟೋ ಬರ್ತದೆ, ಮೇಲೆ ವಿದ್ಯಾಭೂಷಣ್ ಮಹಾರಾಜ್ ಸಣ್ಣ ಫೋಟೋ ಬರ್ತದೆ, ಅದನ್ನು ಕ್ಲಿಕ್ ಮಾಡಿರಿ. ಆವಾಗ ಇನ್ಸ್ಟಾಲ್ ಕೇಳ್ತದೆ, ಅದು ಇನ್ಸ್ಟಾಲ್ ಮಾಡಿಕೊಡ್ರಿ. ಅದಾದ ನಂತರ ತಕ್ಷಣ ಓಪನ್ ಅಂತ ಕೇಳ್ತದೆ, ಓಪನ್ ಮಾಡಿಕೊಡ್ರಿ. ನಿಮಗೆ ಆ್ಯಪ್ ಡೌನ್ಲೋಡ್ ಆಗ್ತದೆ. ಆ ಆ್ಯಪ್ನಲ್ಲಿ ನಿಮಗೆ ಜಿನಭಜನೆಗಳು, ಪ್ರಶ್ನೋತ್ತರಗಳು, ಮಹಾಪುರಾಣ, ಪದ್ಮಪುರಾಣ, ಹರಿವಂಶ ಪುರಾಣ ಆದಿ ಶಾಸ್ತ್ರಗಳು, ಮತ್ತಿನ್ನು ತತ್ವಸೂತ್ರ, ಬಾಲ್ಬೋಧ, ಬೇಕಾದಷ್ಟು ವಿಚಾರಗಳು ಅದರಲ್ಲಿದ್ದಾವೆ. ಬೇರೆ ಬೇರೆ ಫೋಲ್ಡರ್ಗಳಿದ್ದಾವೆ. ಅದರಲ್ಲಿ ಒಂದು ಫೋಲ್ಡರ್ ಇದೆ ಕರ್ಮಗಳು ಅಂಥೇಳಿ. ಅದು 20 ಭಾಗ ಇದೆ. ಬಹಳ ಮಹತ್ವಪೂರ್ಣ ವಿಷಯ, ಭಾರಿ ಅಂದರೆ ಭಾರಿ ಮಹತ್ವಪೂರ್ಣ ವಿಷಯ. ನೀವು ಅಲ್ಲಿ ಹೋಗಿ ಬಹಳ ವಿಸ್ತಾರವಾಗಿ ಕರ್ಮಗಳ ಭೇದ ಪ್ರಭೇದಗಳನ್ನು ಅಲ್ಲಿ ಒಂದು ಸ್ವಲ್ಪ ಹೋಗಿ ಕೇಳಬಹುದು. ಅರ್ಥ ಆಯಿತು? ಇಲ್ಲಿ ಆ ವಿಷಯ ಅಲ್ಲ. ಇಲ್ಲಿ ವಿಷಯ ಏನಿದೆ ಈಗ ಅಂದರೆ ಪಂಚಪರಮೇಶಿಗಳು, ನಾವು ಇದನ್ನೇ ಮುಂದುವರಿಸಬೇಕಾಗಿದೆ. ಇಲ್ಲಿ ಕರ್ಮ ಪ್ರಕೃತಿಗಳ ಬಗ್ಗೆ ವಿಶೇಷವಾದ ವರ್ಣನೆಯನ್ನು ಮಾಡಲಾಗುವುದಿಲ್ಲ. ಯಾರಿಗೆ ಬೇಕು, ಇಚ್ಛೆ ಇದೆ, ಆಸಕ್ತಿ ಇದೆ, ನೀವು ಅಲ್ಲಿ ಹೋಗಿ ಕೇಳಿಕೊಳ್ಳಬಹುದು. ಅರ್ಥ ಆಯ್ತಿಲ್ಲ? ಇನ್ನು ಮುಂದೆ ಕೇಳ್ರಿ. ಹಾಗಾದರೆ ಈ ವಿಷಯ ಈಗ ಮುಂದುವರಿತದೆ. ಅರ್ಥ ಆಯ್ತು? ಪ್ರಶ್ನೆ 24. ಘಾತೀಯ ಕರ್ಮ ಅಂದರೆ ಏನು? ಉತ್ತರ: ಆತ್ಮನ ಅಂದರೆ ಜೀವನ. ನೋಡಿ, ಯಾವಾಗಲೂ ಕೇಳ್ರಿ, ಆತ್ಮ ಅಥವಾ ಜೀವ ಯಾವುದೇ ಶಬ್ದವನ್ನು ಬಳಸಿದರೂ ಕೂಡ ನೀವು ಜೀವ ಮತ್ತು ಆತ್ಮ ಒಂದೇ ಅಂತ ಹೇಳಿ ತಿಳ್ಕೊಂಡು ನೀವು ಹೋಗಬೇಕು. ಆತ್ಮ ಬೇರೆ, ಜೀವ ಬೇರೆ ಅಂತ ಈ ರೀತಿ ಏನಾದ್ರು ಉಲ್ಟಾ ಪಲ್ಟಾ ತಿಳಿದ್ರೆ ಅರ್ಥಕ್ಕೆ ಅನರ್ಥ ಆಗಿ ಎಲ್ಲ ವ್ಯರ್ಥ ಆಗಿ ಹೋಗಬಹುದು. ಗೊತ್ತಾಯ್ತು? ಯಾವುದೇ ಶಬ್ದದಲ್ಲಿ, ಶಾಸ್ತ್ರದ ಜಾಗದಲ್ಲಿ ಆತ್ಮ ಅಂತ ಬರಲಿ ಅಥವಾ ಜೀವ ಅಂತ ಬರಲಿ, ನೀವು ಅದನ್ನು ಒಂದೇ ಶಬ್ದ ಅಂತ ತಿಳಿಬೇಕು. ಅರ್ಥ ಆಯ್ತು? ಆತ್ಮ ಅಥವಾ ಜೀವನ ಅನುಜೀವಿ ಅಥವಾ ಪೂಜ್ಯ ಗುಣಗಳನ್ನು ಘಾತ ಮಾಡಿದ ಕರ್ಮವನ್ನು ಘಾತ್ಯ ಕರ್ಮ ಅನ್ನುತ್ತಾರೆ. ಏನಿತ್ತಪ್ಪ ಪ್ರಶ್ನೆ? ಏನಿತ್ತು? ನೀವು ಮತ್ತೆ ಅಕಸ್ಮಾತ್ ವಿಸ್ತಾರ ಹೇಳಕ್ಕೆ ಹೋದ ಕೂಡಲೇ ನಿಮಗೆ ಈ ಪ್ರಶ್ನೆಯ ಉತ್ತರವೇ ಗೊಂದಲಕ್ಕೆ ಬರಬಹುದು. ಅದಕ್ಕೆ ಈಗೇನು ನಡೀತಿತ್ತಪ್ಪ? ನೋಡಿ, ಪ್ರಶ್ನೆ ಏನಿತ್ತು 24ರಲ್ಲಿ. ಪ್ರಶ್ನೆ 24 ಇನ್ನೊಂದ್ಸಲ ಕೇಳ್ರಿ. ಘಾತೀಯ ಕರ್ಮಗಳು ಅಂದರೆ ಏನು? ಉತ್ತರ: ಆತ್ಮನ ಅಂದರೆ ಜೀವನ ಅನುಜೀವಿ ಗುಣ ಅಥವಾ ಪೂಜ್ಯ ಗುಣಗಳನ್ನು ಘಾತ ಮಾಡಿದ ಕರ್ಮವನ್ನು ಘಾತೀಯ ಕರ್ಮ ಅನ್ನುತ್ತಾರೆ. ಪ್ರಶ್ನೆ 25. ಅಘಾತೀಯ ಕರ್ಮ ಅಂದರೆ ಏನು? ಉತ್ತರ: ಜೀವ ಅಂದರೆ ಆತ್ಮನ ಪ್ರತಿಜೀವಿ ಗುಣಗಳನ್ನು ಘಾತ ಮಾಡಿದ ಕರ್ಮಗಳನ್ನು ಅಘಾತೀಯ ಕರ್ಮ ಅನ್ನುತ್ತಾರೆ. ಇದರಲ್ಲಿ ಒಂದು ಈಗ ಘಾತ್ಯ ಕರ್ಮ ಅಘಾತ್ಯ ಕರ್ಮ ಅಂತ ಏನು ಬಂತು ನೋಡಿ. ಅಕಸ್ಮಾತ್ ಇದನ್ನು ಆತ್ಮನ ಪ್ರತಿಜೀವಿ ಗುಣಗಳನ್ನು ತೊಂದರೆ ಮಾಡ್ತವೆ, ಅದನ್ನು ಘಾತ್ಯ ಅಂತ ಹೇಳಿ ಅಲ್ಲೇ ಸ್ವಚ್ಛವಾಗಿ ಹೇಳೋದಕ್ಕೆ ಬರಲ್ಲ ಅಲ್ವಾ? ಅವು ಘಾತ್ಯ ಕರ್ಮಗಳು ಯಾವಿದಾವೆ? ಜ್ಞಾನವರ್ಣೀಯ, ದರ್ಶನವರ್ಣೀಯ, ಮೋಹನೀಯಾಂತರ ಇದ್ದಾವೆ. ಜ್ಞಾನವರ್ಣೀಯ, ದರ್ಶನವರ್ಣೀಯ, ಮೋಹನೀಯಾಂತರ ಇದ್ದಾವೆ ಅಲ್ವಾ? ಇವು ಅಘಾತ್ಯ ಕರ್ಮಗಳು. ಅರ್ಥ ಆಯ್ತು? ಅಂದರೆ ಅಘಾತ್ಯ ಕರ್ಮ ಇವು. ಗೊತ್ತಾಯ್ತು? ಅಂದರೆ ಅವು ಆತ್ಮನ ಮೂಲ ಗುಣಗಳನ್ನು ಘಾತ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವು ಕಡೆಗೆ ಇವು ಪ್ರತಿಜೀವಿ ಗುಣಗಳನ್ನ ಮಾತ್ರ ಘಾತ ಮಾಡ್ತಾವೆ. ಅಂದರೆ ತಡಿತಾವೆ ಅಷ್ಟೇನೆ, ಅದನ್ನ ಘಾತ ಅಂತ ಹೇಳೋಕ್ಕೂ ಬರಲ್ಲ ಅಲ್ಲಿ ಅಲ್ವಾ? ಹಾಗೆ ಆ ರೀತಿ ಒಂದು ಸ್ವಲ್ಪ ಅರ್ಥ ಮಾಡಿಕೊಟ್ರಪ್ಪ ಅಲ್ಲಿ. ಪ್ರಶ್ನೆ 26. ಅರಿಹಂತರು ನಾಶ ಮಾಡಿರುವಂತಹ 4 ಘಾತ್ಯ ಕರ್ಮಗಳು ಯಾವುವು? ಉತ್ತರ: ಜ್ಞಾನಾವರಣೀಯ, ದರ್ಶನಾವರಣೀಯ, ಮೋಹನೀಯ, ಅಂತರಾಯ. ಇದನ್ನು ಅರಿಹಂತ ಭಗವಾನರು ಘಾತ ಮಾಡಿದರು, ಅಂದರೆ ಅವುಗಳನ್ನು ನಾಶ ಮಾಡಿಬಿಟ್ರು. ಅಂದರೆ ಕರ್ಮಗಳನ್ನು ನಾಶ ಮಾಡಿಬಿಟ್ರು. ಇವು ಘಾತ್ಯ ಕರ್ಮ ಇದ್ದಾವೆ. ಅರ್ಥ ಆಯಿತು? ಈಗ ಇಲ್ಲಿ ಒಂದು ಸಾಮಾನ್ಯ ವಿಷಯ ನಿಮಗೆ ಪ್ರಶ್ನೋತ್ತರ ರೂಪದಲ್ಲ. ಈಗ ಅರಿಹಂತ ಭಗವಾನರೇ ಘಾತ ಮಾಡ್ರು ಇದನ್ನ, ಇಲ್ಲ ಮುನಿ ಅವಸ್ಥೆಯಲ್ಲಿ ಘಾತ ಆಯ್ತಾ? ಹೇಗೆಂದರೆ ಮುನಿ ಅವಸ್ಥೆ ಒಳಗಡೆ ಅವರು ಧ್ಯಾನ ಮಾಡಬೇಕಿದ್ರೆ ಏನು ಮಾಡ್ತಿರೋ ಒಂದೊಂದೇ ಕರ್ಮಗಳು ಈ ಥರ ನಾಶ ಆಗ್ತಾ ಬಂತು. ಆಯಿತು, ಈಗ ಸಮಯ ಆಗ್ತಾಯಿದೆ, ಇದನ್ನ ವಿಸ್ತಾರವಾಗಿ ನನಗೆ ಹೇಳೋಕ್ಕಾಗಲ್ಲ. ನಾಳೆ ಬರ್ರಿ.